ನಮಸ್ತೆ ಎಲ್ರಿಗೂ. ಟೈಲರಿಂಗ್ನಲ್ಲಿ ತುಂಬ ಯೂಸ್ ಆಗೋದು ಇನ್ನೊಂದು ಏನು ಅಂದರೆ ಕ್ಯಾನ್ವಸ್. ಈ ಎಲ್ಲ ನೆಕ್ ಫಿನಿಶಿಂಗ್ಗೆ ನಾವು ಕ್ಯಾನ್ವಸ್ನ ಯೂಸ್ ಮಾಡ್ತೀವಿ. ಇದು ಈ ಥರ ಬಂಡಲ್ನಲ್ಲಿ ಬರುತ್ತೆ. ಇದು 10 ಮೀಟರ್ಸ್ ಬಂಡಲ್. ನೀವು ಪ್ರತಿ ಸಲ ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂದಾಗಲೂ ಇದನ್ನು ಫುಲ್ ಓಪನ್ ಮಾಡಿ ಇಟ್ಕೊಂಡು ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಇದನ್ನು ಮ್ಯಾನೇಜ್ ಮಾಡೋದು. ಸೊ ಅದಕ್ಕೊಂದು ಈಸಿ ಟ್ರಿಕ್ ಏನು ಅಂದರೆ, ಈ ಥರ ತಗೊಳ್ಳೋ ಕ್ಯಾನ್ವಸ್ನ ನೀವು ಈ ಥರ ಒಂದು 10 ಇಂಚು 11 ಇಂಚನ್ನ ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ನೋಡಿ, ಇದು ಅಗಲ ಇದೆ ಈ ಸ್ಟ್ರಿಪ್ಪು. ಇದನ್ನು ನಾವು ಬ್ಲೌಸ್ಗೆ ಅಥವಾ ಡ್ರೆಸ್ಗೆ ಬೋಟ್ ನೆಕ್ ಯಾವ್ದಾದ್ರು ಬರುತ್ತೆ ಅದರಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಕಾಲರಿಗೆ ಕಡಿಮೆ ಯೂಸ್ ಆಗುತ್ತಲ್ಲ ಅಂದರೆ ನೀವು ಕಡಿಮೆ ಬಿಡ್ತಿನ ಸ್ಟ್ರಿಪ್ಸ್ನ ಕಟ್ ಮಾಡಿ. ಮತ್ತು ಈ ನಾರ್ಮಲಲ್ಲಿ ಸಲ್ವಾರ್ ಕಮೀಸಿಗೆ ಇಂಥದ್ರಲ್ಲೆಲ್ಲ ಬರೀ 3.5 ಇಂದ 4 ಇಂಚ್ ನಾರ್ಮಲಾಗಿ ನಾವು ಬಿಡ್ತಿಡೋದು. ಅದಕ್ಕೆ ಈ ಥರ 10 ಇಂಚಸ್ ಕಟ್ ಮಾಡಿಕೊಂಡು ಸ್ಟ್ರೈಪ್ಸ್ ಇಟ್ಕೊಂಡ್ಬಿಟ್ರೆ ನಮಗೆ ಕಟಿಂಗ್ ಮಾಡುವಾಗ ತುಂಬ ಈಸಿಯಾಗಿ ಆಗುತ್ತೆ. ಇದು ಫುಲ್ ಫ್ಯಾಬ್ರಿಕ್ನೇ ಇಟ್ಕೊಂಡು ಕಟ್ ಮಾಡಬೇಕು, ಫುಲ್ ಕ್ಯಾನ್ವಾಸ್ನ ಅಂದರೆ ನೀವು ಇದನ್ನೆಲ್ಲ ಹಿಂಗೆ ಓಪನ್ ಮಾಡಿ ಈ ಟೇಬಲ್ ಮೇಲೆ ಹಾಕ್ಕೊಂಡು ಹರಡ್ಕೊಂಡು ಪ್ರತಿ ಸಲ ಇದೆಲ್ಲ ತೆಗೆದು ಸ್ಟಿಚ್ ಮಾಡಬೇಕು ಅಂದರೆ ಸುಮ್ಮನೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ, ಇಲ್ಲಿದೆ ಒಂದು ಲೇಯರ್, ಇದನ್ನು ತೊಗೊಂಡು ಸ್ಟಿಚ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ನೀವು ಈ ಥರ ಸ್ಟ್ರೈಪ್ಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಇದರಲ್ಲೇ ಸೇಮ್, ಈಗ ಇದು ಹೊಸ ಬಂಡಲ್ ನಾನು ತೆಗೆದಿದ್ದು, ಈ ಥರ ಸಿಗುತ್ತೆ ಅದು ಮಾರ್ಕೆಟಲ್ಲಿ. ಅಥವಾ ನೀವು ಬಿಗಿನರ್ಸ್ ಅಂದರೆ 1 ಮೀಟ್ರ್ 2 ಮೀಟ್ರ್ ತೊಗೊಳ್ತೀರಿ ಅಂದರೆ ಅಂಥವ್ರಿಗೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. 1 ಮೀಟ್ರ್ ತೆಗೆದು ನೀವು ಯಾವಾಗ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಬಟ್ ಈ ಥರ 10 ಮೀಟ್ರದ್ದು ಬಂಡಲ್ ತೊಗೊಂಡ್ರೆ ಇದು ಮಾಡ್ಕೊಳ್ಳೋದು ತುಂಬ ಈಸಿ. ಓಕೆ, ಇದು ಕ್ಯಾನ್ವಾಸ್ ಆಯಿತು. ಇನ್ನು ಯಾವ್ಯಾವ ಥರದ್ದು ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಅಂದರೆ, ಈ ಟ್ರೌಸರ್ಸಿಗೆ ಹಾಕೋ ಕ್ಯಾನ್ವಾಸು, ಈ ಪ್ಯಾಂಟ್ಗೆ ಅಥವಾ ಪೈಜಾಮಾ ಪ್ಯಾಂಟ್ಸ್, ಪಟಿಯಾಲ ಪ್ಯಾಂಟ್ಸ್ ಅಥವಾ ಪಂಜಾಬಿ ಪ್ಯಾಂಟ್ಸು ಅಥವಾ ನಾವು ಸಿಗಾರ್ ಪ್ಯಾಂಟ್ಸ್ ಅಂಥದಕ್ಕೆಲ್ಲ ಯೂಸ್ ಮಾಡುವ ಕ್ಯಾನ್ವಾಸ್ ಇದು. ಬಾಟಮ್ ಫೋಲ್ಡ್ ಹತ್ರ ಯೂಸ್ ಮಾಡೋದು. ಇದನ್ನು ನಮಗೆ ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ಲೇಡೀಸ್ ಟೈಲರ್ಸ್ಗೆ ಅಂದರೆ ಇದು ಬೇಕೇ ಬೇಕಾಗುತ್ತೆ. ಇನ್ನೂ ಒಂದು, ಈ ಕ್ಯಾನ್ವಾಸ್ ಇದೆಯಲ್ಲ 1 ಇಂಚ್ ಇದೆ ಇದ್ರ ಬಿಡ್ತು. ಇದು ತುಂಬ ಸಾಫ್ಟ್ ಆಗಿದೆ. ಓಕೆ, ಇದು ಸಾಫ್ಟ್ ಕ್ಯಾನ್ವಾಸ್. ಇದು ನಾರ್ಮಲ್ ಆಗಿ ಜೆಂಟ್ಸ್ ಟೈಲರ್ಸ್ ಯೂಸ್ ಮಾಡ್ತಾರೆ ಶರ್ಟ್ ಪ್ಲಾಕೆಟ್ಸ್ಗೆ. ಇದನ್ನು ಕೂಡ ತೊಗೊಂಡ್ರೆ ಒಳ್ಳೆಯದು. ನಾವು ಲೇಡಿ ಶರ್ಟ್ ಸ್ಟಿಚ್ ಮಾಡೋಕ್ಕೆ ಅಥವಾ ಪ್ಯಾಚ್ ವರ್ಕ್ಗೆ, ಸ್ಪೆಷಲಿ ಇಲ್ಲೊಂದು ಪ್ಲಾಕೆಟ್ ಕೊಟ್ಟು ಮಾಡ್ತೀವಲ್ಲ ನಾವು ಈ ಜುಬ್ಬ ಹೊಲಿಯುವಾಗ ಅಂತ ಪ್ಲಾಕೆಟ್ ಟೈಮಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬರೀ ಬಟ್ಟೆ ಹೊಲಿಯೋಕ್ಕೆ ಹೋದರೆ ಅದು ಸ್ಟಿಫ್ ಇರಲ್ಲ, ಅಥವಾ ಈ ಕ್ಯಾನ್ವಾಸ್ ಹಾಕೋಕ್ಕೆ ಹೋದರೆ ತುಂಬ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿಬಿಡುತ್ತೆ. ಇದು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದು ಫ್ಲೆಕ್ಸಿಬಲ್ ಆಗೂ ಇದೆ, ನಮಗೆ ಸ್ಟಿಚಿಂಗ್ ತುಂಬ ಈಸಿಯಾಗೂ ಮಾಡ್ಬೋದು. ಓಕೆ, ಆಮೇಲೆ ಈ ಪ್ಯಾಂಟ್ಸಲ್ಲೂ ಮಾಡ್ಬೋದು. ಈ ಸಿಗಾರ್ ಪ್ಯಾಂಟ್ಸಲ್ಲಿ ನಾವು ಕೆಳಗಡೆ ಸಣ್ಣ ಸ್ಲಿಟ್ ಕೊಡ್ತೀವಲ್ಲ, 1 ಇಂಚಿನ ಸ್ಲಿಟ್ಟು, ಅದಕ್ಕೆ ಈ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ನೀವು ರೆಗ್ಯುಲರಾಗಿ ಟೈಲರಿಂಗ್ ಅಥವಾ ಡಿಸೈನಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಇದನ್ನು ತೊಗೋಬೋದು. ಇದೊಂದು ಆಪ್ಷನಲ್ಲು. ಈಗ ನಾನಂತೂ ಯೂಸ್ ಮಾಡ್ತೀನಿ ಇದನ್ನು ಎಲ್ಲೆಲ್ಲಿ ನಮಗೆ ಸ್ಟಿಫ್ನೆಸ್ ಬೇಕಾಗಿರುತ್ತೋ. ಕೆಲವು ಪ್ಯಾಂಟ್ಸಲ್ಲಿ ಬಾಟಮ್ ಫೋಲ್ಡಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇದು ಆ್ಯಕ್ಚುಲಿ ಯೂಸ್ ಆಗೋದು ವೇಸ್ಟ್ ಬೆಲ್ಟ್ ಒಳಗಡೆ ಹಾಕೋದು. ಇದು ತುಂಬ ಸ್ಟಿಫ್ ಆಗಿದೆ ನೋಡಿ, ಇದು ವೆರಿ ಸ್ಟಿಫ್. ಓಕೆ, ಇದು ಬೇರೆ ಎಲ್ಲೂ ಯೂಸ್ ಆಗಲ್ಲ. ಹಾಕಿದ್ರು ಗಾರ್ಮೆಂಟ್ಸಲ್ಲಿ ಚೆನ್ನಾಗಿ ಕಾಣಲ್ಲ, ಏನಕ್ಕಂದ್ರೆ ಇದು ತುಂಬ ಸ್ಟಿಫ್ ಆಗಿದೆ. ನಾವೀಗ ಇದರಲ್ಲಿ ಟಾಪ್ಸಲ್ಲೆಲ್ಲ ಹಾಕಕ್ಕೆ ಹೋದರೆ ಇದು ತುಂಬ ಸ್ಟಿಫ್ ಆಗುತ್ತೆ. ಸೊ ಇದನ್ನು ಪ್ಯಾಂಟಿನ ಬಾಟಮಲ್ಲಿ ಅದನ್ನು ನಾನು ಅರ್ಧ ಕಟ್ ಮಾಡೇ ಯೂಸ್ ಮಾಡೋದು. ಇದನ್ನು ಕಟ್ ಮಾಡಿ ಹಾಫ್ ವಿಡ್ತನ್ನು ಮಾತ್ರ ಕೆಲವು ಕಡೆ ಪ್ಯಾಚ್ ವರ್ಕ್ಸಿಗೆ ಆ ಥರದಕ್ಕೆಲ್ಲ, ಆಮೇಲೆ ಬ್ಯಾಗ್ ಮೇಕಿಂಗ್ನಲ್ಲೂ ಇದನ್ನು ಯೂಸ್ ಮಾಡ್ತೀನಿ. ಬನ್ನಿ ಇವಾಗ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ನೆಕ್ ಕಟ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಓಕೆ, ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಈ ಕ್ಯಾನ್ವಾಸನ್ನು ಮೊದಲೇ ಸ್ಟ್ರೈಪ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ. ಓಕೆ, ನಾರ್ಮಲಾಗಿ ನೆಕ್ಕೆಲ್ಲ 3.5 ಇಂಚ್ ತೊಗೊಳ್ತೀವಲ್ಲ, ನೋಡಿ ಇದು 9 ಇಂಚ್ ಇದೆ ಇದ್ರ ಅಗಲ. ಓಕೆ, ನಾರ್ಮಲಾಗಿ ಕುರ್ತೀಸಿಗೆಲ್ಲ ನಮಗೆ ಬೇಕಾಗೋದು 3.5 ಇಂಚು. ಓಕೆ, ಜಾಸ್ತಿ ಬ್ರಾಡ್ ಬೇಡ ಅಂತ ಯಾರು ಹೇಳ್ತಾರೆ ಅಂಥದಕ್ಕೆಲ್ಲ ಇಷ್ಟು ಸಾಕು. ಇವಾಗ ಈ ಸ್ಕೇಲಲ್ಲಿ ನೋಡಿ ಕರೆಕ್ಟಾಗಿ 3.5 ಇಂಚಿಗೆ ನಾನು ಹೇಳಿದ್ನಲ್ಲ, ಈ ಸ್ಕೇಲ್ ತುಂಬ ಯೂಸ್ ಆಗುತ್ತೆ. ಓಕೆ, 3.5 ಇಂಚಿಗೆ ಏನು ಇದೇ ಫೋಲ್ಡ್ ಇದೆ, ಈ ಕ್ಯಾನ್ವಾಸ್ ಫೋಲ್ಡ್ ಇದೆ, ಅದರ ಮೇಲೆ ಈ ಸ್ಕೇಲಿನ 3.5 ಇಂಚಿನ ಲೈನ್, ಈ ಲೈನ್. ಓಕೆ, ಈ ಲೈನ್ ಜೊತೆ ಲೈನ್ ಹಾಕ್ಬಿಡ್ಬೇಕು. ನೋಡಿ, ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿರೋದು 3.5 ಇಂಚಿಗೆ ಲೈನು ಕೆಳಗಡೆ ತನಕನೂ ಅಷ್ಟೇ ಬಂದಿದೆ. ಆವಾಗ ನಮಗೆ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಲ್ಲ, ಮೆಜರ್ಮೆಂಟ್ಸ್ ಒಂದು ಸ್ವಲ್ಪನೂ ಆಚೆ ಹೋಗಲ್ಲ. ಆಮೇಲೆ ಕ್ಯಾನ್ವಾಸ್ ಮೇಲೆ ಬೆಟರ್ ಪೆನ್ಸಿಲ್ನಲ್ಲಿ ಬರೆಯೋದು.
ಓಕೆ, ಮಾರ್ಕಿಂಗ್ ಚಾಕಲ್ಲಿ ಆಗಿಬಿಟ್ರೆ ಏನಾಗುತ್ತೆ, ಕೆಲವು ಸಲ ಅದು ಅಗಲ ಬಂದುಬಿಡುತ್ತೆ ಲೈನು, ಆ ಡಸ್ಟ್ ಎಲ್ಲ ಫ್ಯಾಬ್ರಿಕ್ ಮೇಲೆ ಹೋಗುತ್ತೆ, ಹಂಗೆಲ್ಲ ಆಗುತ್ತೆ. ಹಾಗಾಗ್ಬಿಟ್ಟು ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಬೆಟರು. ಓಕೆ, ಇಷ್ಟು ಲೈನ್ ಆದಮೇಲೆ ಸೊ ಈಗ ನಮಗೆ ಈ ಪರ್ಟಿಕ್ಯುಲರ್ ಕ್ಯಾನ್ವಾಸಿನ ಡೆಪ್ತ್ ಬೇಕಾಗಿರೋದು 6 ಇಂಚು. ಆದರೆ ನಾನಿಲ್ಲಿ 6.25 ಮಾರ್ಕ್ ಮಾಡ್ತೀನಿ. ಏನಕ್ಕೆ ಅಂದರೆ ಅರ್ಧ ಇಂಚು ನಾವು ಶೋಲ್ಡ್ರ್ ಅಟ್ಯಾಚ್ಮೆಂಟ್ ಮಾಡ್ತೀವಲ್ಲ, ಅದರಲ್ಲಿ 1/2 ಇಂಚ್ ಬೇಕಾಗುತ್ತೆ, ಅದರಲ್ಲಿ ಕಟ್ ಆಗುತ್ತೆ ಅದು. ಓಕೆ, ನಮಗೆ ಇದಲ್ಲಿ ಬೇಕಾಗಿರೋದು ಯು ಶೇಪ್ ನೆಕ್ ಹೇಳಿರೋದು. ಸೊ ಈ ಆರ್ಮ್ ಕರ್ವಿನ ಸ್ಕೇಲ್ ತೊಗೊಂಡು ನಾನು ಯು ಶೇಪ್ ಕೊಟ್ಬಿಡ್ತೀನಿ. ಓಕೆ, ಇದು ಸ್ವಲ್ಪ ಬ್ರಾಡಾಗೇ ಇದೆ. ಇನ್ನೂ ನ್ಯಾರೋ ಬೇಕು ಅನ್ನೋ ಕಸ್ಟಮರ್ಸಿಗೆ ನೀವೇನು ಮಾಡ್ಬೋದು, ಇಲ್ಲಿಂದ ಅರ್ಧ ಇಂಚು ಅಥವಾ 3/4 ಇಂಚಿಗೆ ಒಂದು ಲೈನ್ ಹಾಕ್ಕೋಬೇಕು ಫಸ್ಟು. ಓಕೆ, ಈ ಥರ ಲೈನ್ ಹಾಕ್ಕೊಂಡು ನಿಮಗೆ ಏನೇ ಡಿಸೈನ್ ಇದ್ದರೂ ಈ ಲೈನಿನ ಒಳಗೆ ಬರೋ ಹಾಗೆ ಮಾಡಬೇಕು. ಆವಾಗ ವಿಡ್ತ್ ಬ್ರಾಡ್ನೆಸ್ ಜಾಸ್ತಿ ಆಗಲ್ಲ ನೆಕ್ದು. ಓಕೆ, ಇದೊಂದು ಮೆಥಡು. ಇದರಲ್ಲಿ ಬ್ರಾಡ್ ಜಾಸ್ತಿ ಬೇಕು ಅಂದರೆ ನೀವು ಮೇನ್ ಈ ಲೈನ್ ಮೇಲೆ ಮಾಡ್ಕೋಬೇಕು. ಒಂದು ಏನು ಅಂದರೆ ಇದು ನಾರ್ಮಲ್ ಆಗಿ 3.25 ಇಂಚು ಅಂದರೆ ತುಂಬ ಬ್ರಾಡಾಗಿರಲ್ಲ. ಹಾಗಾಗ್ಬಿಟ್ಟು ನಾನು ಇದೇ ಲೈನ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕೆಲವರು ಕಸ್ಟಮರ್ 4 ಇಂಚು ಬೇಕು ಅಂತಾರೆ ಬಿಡ್ತು, ಅಥವಾ ಸ್ವಲ್ಪ ದಪ್ಪ ಇದ್ದಾರೆ ಅಥವಾ 4 ಇಂಚು ಬೇಕು. ಆವಾಗ ನೀವು ಏನು ಮಾಡಬೇಕು, ಈ ಅರ್ಧ ಇಂಚು ಮತ್ತು 3/4 ಇಂಚಿಗೆ ಏನು ಲೈನ್ ಇದೆ, ಈ ಲೈನ್ಸನ್ನು ಆ ಕಸ್ಟಮರ್ ಹೇಗೆ ಹೇಳಿರ್ತಾರೋ ಅದ್ರ ಮೇಲೆ ಡಿಪೆಂಡು. ಆ ಲೈನ್ ಒಳಗಡೆ ಸಪೋಸ್ ಇದೇ ಲೈನ್ ಬೇಕು ನನಗೆ ಅಂದರೆ ನೋಡಿ, ಈ ಲೈನ್ ಬೇಸ್ ಇಟ್ಕೊಂಡು ಇಲ್ಲಿಂದ ನಾನು ಶೇಪ್ ಹಾಕ್ಕೊಳ್ತೀನಿ. ಓಕೆ, ಕ್ಲಿಯರ್ ಅಲ್ವಾ? ನೋಡಿ, ಇದು ನನ್ನ ಫ್ರಂಟ್ದು. ಸೇಮ್ ಕಸ್ಟಮರ್ ನಮಗೆ ಬ್ಯಾಕ್ ಇದನ್ನು ಹೇಳಿದ್ದಾರೆ. ಸೊ ಇವಾಗ ಇಷ್ಟ ಆದಮೇಲೆ ಏನು ಮಾಡಬೇಕು ನಾವು, ಈಗ ಇಷ್ಟ ಆದಮೇಲೆ ನಮ್ಮ ಈ ಫೈನಲ್ ಆದ ನೆಕ್ ಶೇಪ್ ಏನಿದೆ, ಹಾಂ, ಇದಕ್ಕೆ ಕರೆಕ್ಟಾಗಿ 1 ಇಂಚ್ ಸುತ್ತ ಒಂದು ಮಾರ್ಕ್ ಮಾಡ್ಕೋಬೇಕು. ಸಿ, ಈ ಥರ 1 ಇಂಚ್ ಈ ಡಾಟೆಡ್ ಲೈನಲ್ಲಿ ಹಾಕ್ಕೊಂಡು ಬರ್ಬೋದು. ಓಕೆ, ಹಿಂಗೆ ಹಾಕ್ಕೊಂಡು ಆಮೇಲೆ ಈ ಡಾಟ್ಸನ್ನೆಲ್ಲ ಜಾಯಿನ್ ಮಾಡಿ. ಫೈನ್, ಇದು ನನ್ನ ಫ್ರಂಟ್ ರೆಡಿ ಆಯಿತು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾವು ಈ ಥರ ಸ್ಟ್ರಿಪ್ಸ್ನ ಕಟ್ ಮಾಡೋದ್ರಿಂದ ಈಗ ನೋಡಿ, ನಾನು ಕ್ಯಾನ್ವಾಸ್ ಸ್ವಲ್ಪನೂ ವೇಸ್ಟ್ ಆಗೋಕ್ಕೂ ಬಿಡಲ್ಲ. ಇವಾಗ ಎಲ್ಲಿದೆ, ಇದು ನನ್ನ ಕಟಿಂಗ್ ಲೈನ್. ಓಕೆ, ಇದು ನನ್ನ ಕಟಿಂಗ್ ಲೈನು. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಯೂಸ್ ಮಾಡೋದು ಕ್ಯಾನ್ವಾಸು. ಅವಾಗ ಏನಾಗುತ್ತೆ, ಇಷ್ಟು ಕ್ಯಾನ್ವಾಸ್ ವೇಸ್ಟ್ ಆಗೋದು ತಪ್ಪುತ್ತೆ. ಓಕೆ, ಇದು 1-2 ಡ್ರೆಸ್ ಮಾಡುವಾಗ ತುಂಬ ವೇಸ್ಟ್ ಅಂತ ನಮ್ಗೆ ಅನಿಸಲ್ಲ. ಆದರೆ ನಾವು ದಿನಕ್ಕೆ 10-15 ಡ್ರೆಸ್ಸಿಂದೆಲ್ಲ ಕಟ್ ಮಾಡ್ತೀವಲ್ಲ, ಇದೇ ಥರ ಸ್ಟೆಪ್ಸ್ ಉದ್ದ ಕಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಅವಾಗ ಒಂದು 3-4 ಡ್ರೆಸ್ಸಿಗೆ ಕ್ಯಾನ್ವಾಸ್ ಆಲ್ಮೋಸ್ಟ್ ಫ್ರೀ ಥರ ಸಿಕ್ಬಿಡುತ್ತೆ ನಮಗೆ, ಈ ಥರ ಕಟಿಂಗ್ ಮಾಡ್ಕೊಂಡು ಹೋದರೆ. ಓಕೆ, ನಂದು ಇದೇ ಪಾಯಿಂಟು. ನನಗೆ ಬ್ಯಾಕ್ ವಿಡ್ತ್ ಡೆಪ್ತ್ ಅವ್ರು ಹೇಳಿರೋದು 5 ಇಂಚು. ಅದಕ್ಕೆ ನಾನೇನು ಮಾಡ್ತೀನಿ, 5.25 ಇಂಚ್ ತೊಗೊಳ್ತೀನಿ. ಓಕೆ, ಇದು ಅರ್ಧ ಇಂಚು ಏನಕ್ಕೆ ಅಂತ ಹೇಳಿದ್ನಲ್ಲ, ಅದು ಶೋಲ್ಡರ್ ಅಟ್ಯಾಚ್ಮೆಂಟ್ನಲ್ಲಿ ಹೊಟ್ಟೋಗುತ್ತೆ. ಓಕೆ, ಈಗ ನೋಡಿ, ನಾನು ಈ ಸ್ಕೇಲ್ನ ಟೂಲ್ಸಲ್ಲಿ ಏನಕ್ಕೆ ತೊಗೊಳ್ಳಿ ಅಂತ ಹೇಳಿದ್ದು ನೋಡಿ, ಈ ಲೈನು ಕರೆಕ್ಟಾಗಿ ಮ್ಯಾಚ್ ಆಯಿತು, ಈ ಲೈನು ಕರೆಕ್ಟಾಗಿ ಮ್ಯಾಚ್ ಆಯಿತು. ಇಲ್ಲಿಗೆ ಲೈನ್ ಹಾಕ್ಬಿಟ್ರೆ ನಮಗೆ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಲ್ಲ. ಓಕೆ, ಬ್ಯಾಕ್ ನಾನು ಸ್ಕ್ವೇರ್ ನೆಕ್ ಇಟ್ಬಿಡ್ತೀನಿ. ಓಕೆ, ಸ್ಕ್ವೇರ್ ನೆಕ್ ಹೀಗೆ ಸ್ಟ್ರೈಟ್ ತೊಗೊಳ್ಬಾರ್ದು. ಓಕೆ, ಅದನ್ನು 1 ಇಂಚ್ ಅಥವಾ 3/4 ಇಂಚ್ ತೊಗೊಂಡ್ರು ಸಾಕು. ಬ್ಯಾಕ್ ಅಲ್ಲ, ಬಿಡ್ತಿದ್ರು ಬ್ರಾಡ್ ಆಗಿದ್ರು ಏನು ತೊಂದರೆ ಇಲ್ಲ. ಓಕೆ, ಈ ಲೈನ್ನ ಮ್ಯಾಚ್ ಮಾಡಿ. ಇದಾಗೋಯ್ತು ನಂದು, ಬ್ಯಾಕ್ ಶೇಪ್ ಬಂತು. ಇದನ್ನು ಅಗೇನ್ 1 ಇಂಚ್ ಬೇಕಲ್ಲ ನಮಗೆ. ನೋಡಿ, ಇದು ಸ್ಟ್ರೈಟ್ ಲೈನ್ಸ್ ಇದ್ದರೆ ಈ ಸ್ಕೇಲ್ ತುಂಬ ಯೂಸ್ ಆಗುತ್ತೆ. ಸಿ, ಇದರ 1 ಇಂಚನ್ನ ಕ್ಯಾಲ್ಕುಲೇಟ್ ಮಾಡಿ ಈ ಲೈನ್ ಮೇಲೆ ಇಟ್ಟರೆ, ಸಿ 1 ಇಂಚಿನ ಲೈನ್ ಮೇಲೆ ಇಟ್ಬಿಟ್ರೆ ನನಗೆ ರೆಡಿ ಲೈನ್ ಸಿಕ್ಬಿಡ್ತು. ಕೆಳಗಡೆನೂ ಅಷ್ಟೇ 1 ಇಂಚ್ ಲೈನ್ ಮೇಲೆ ಈ ಲೈನು ಈ ಫೋಲ್ಡಿಂಗ್ ಲೈನ್ ಎರಡು ಮ್ಯಾಚ್ ಆಗುತ್ತೆ, ಲೈನ್ ರೆಡಿ ಆಯಿತು. ಇದು ನನ್ನ ಬ್ಯಾಕ್ ಪಾರ್ಟ್. ಓಕೆ, ಇನ್ನೊಂದು ಟಿಪ್ಸ್ ಏನು ಅಂದರೆ, ಈ ಥರ ಎಲ್ಲ ಮಾಡುವಾಗ ಒಂದೊಂದು ಕಸ್ಟಮರ್ಸ್ಗಾದರೆ ಮಾಡ್ಕೋಬೋದು. ಈಗ ನಾನು ನಾರ್ಮಲಿ ಏನು ಮಾಡ್ತೀನಿ, ಕಟಿಂಗ್ ಮಾಡುವಾಗ ನೆಕ್ ಎಲ್ಲ ಒಂದೇ ಸಲ ಮಾಡ್ಕೋತೀನಿ. ಆವಾಗ
ಕಸ್ಟಮರ್ ಹೆಸರು ಕೂಡ ಇದ್ರ ಮೇಲೆ ಬರ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಆ ಥರ ನೀವು ಮಾಡ್ಕೋಬೋದು. ಸೊ ನಮ್ಮ ನೆಕ್ ಇದು ರೆಡಿ ಆಯಿತು. ಇವಾಗ ಕಟ್ ಮಾಡಬೇಕು. ಓಕೆ, ನೋಡಿ ಹೇಗೆ ಕಟ್ಟಿಂಗ್ ಮಾಡಬೇಕು ಅಂದರೆ ಈ ಥರ ಇದನ್ನು ಫ್ಲ್ಯಾಟಾಗೇ ಇಡಬೇಕು. ಒಂದು ಕೈ ಇದ್ರ ಮೇಲೆ ಈ ಥರ ಇಟ್ಟರೆ ಅದು 2 ಲೇಯರ್ ಇರುತ್ತಲ್ಲ, ಅದು ಅಲ್ಗಾಡಲ್ಲ. ಓಕೆ, ನಮಗೆ ನೀಟಾಗಿ ಎಕ್ಸಾಕ್ಟ್ ಫಿನಿಶ್ ಸಿಕ್ಬಿಡುತ್ತೆ. ಓಕೆ, ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಓಕೆ, ನಮ್ಮದು ಯಾವುದು ಫ್ರಂಟಿಂದ ಏನಿದೆ ಅದನ್ನು ಕಟ್ ಮಾಡಬೇಕು. ಓಕೆ, ಇದು ಬ್ಯಾಕ್. ಓಕೆ, ಇದನ್ನು ಬಟ್ಟೆ ಮೇಲೆ ಸ್ಟಿಚ್ ಮಾಡೋದನ್ನು ನಾನು ಇಷ್ಟರಲ್ಲೇ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಇಷ್ಟನ್ನು ತಿಳ್ಕೊಂಡ್ರೆ ನೋಡಿ, ಇದನ್ನು ನೀಟಾಗಿ ಕಟ್. ಓಕೆ, ಇದು ಆ್ಯಕ್ಚುಲಿ ಈ ಪೋರ್ಷನ್ನು ನಮಗೆ ಬೇಕಾಗಿರೋದು. ಇವೆರಡನ್ನು ನಾವು ಪುಷ್ ಪಿನ್ಸ್ ಹಾಕಿ ಜೊತೇಲಿ ಇಟ್ಬಿಡಬೇಕು. ಇದನ್ನು ಎಲ್ಲೂ ಹಾಗೆ ಬಿಟ್ಬಿಡಬಾರ್ದು. ಇವೆರಡನ್ನ ಜೊತೆಯಲ್ಲೇ ಇಡಬೇಕು. ಓಕೆ, ಒಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಡಿ. ಇದರಲ್ಲಿ ಏನಾಗುತ್ತೆ, ಈ ಗುಂಡ್ಪಿನ್ ಹಾಕಿದರೆ ಇದು ಸುಮ್ಮನೆ ಹೋಲೆಲ್ಲ ಆಗುತ್ತೆ. ನೀವು ಪುಷ್ ಪಿನ್ಸನ್ನೇ ಯೂಸ್ ಮಾಡಿ. ಈ ಥರ ಈ ಥರ ಈ ಪಿನ್ಸ್ ಹಾಕಿ ಈ ಥರ ಪಿನ್ಸ್ ಹಾಕಿ ಜೊತೇಲಿ ಇಟ್ಬಿಡ್ಬೋದು. ಓಕೆ, ಗುಂಡ್ಪಿನ್ ಹಾಕಿದ್ರೆ ಸುಮ್ಮನೆ ಅದು ಹೋಲ್ ದೊಡ್ಡದಾಗುತ್ತೆ. ಈ ಪಿನ್ಸ್ ತೊಗೊಂಡು ಮಾಡಿ ಅವ್ರದ್ದು ಆ ಕಸ್ಟಮರ್ ಕಾಂಪೊನೆಂಟ್ಸ್ ಏನಿದೆ ಅದ್ರ ಜೊತೆ ಇಟ್ಬಿಡಿ.